ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಲ್ಪೆ ಬಂದರಿನಲ್ಲಿ ಮೀನು ಕದ್ದ ಆರೋಪ, ಮಹಿಳೆಯೊಬ್ಬರನ್ನು ಮರಕ್ಕೆ ಕಟ್ಟಿ ಹಾಕಿ ಅಮಾನುಷವಾಗಿ ಹಲ್ಲೆ ನಡೆಸಿರುವ ಘಟನೆ. ಎಸ್ಕೆಎಸ್ಎಸ್ಎಫ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡು ರೈಲ್ವೆ ನಿಲ್ದಾಣ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಕೂಡ್ಲು ಪಾಯಿಚಾಲೆಂಬಲ್ಲಿ ಗುಡ್ಡಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಹೊತ್ತಿವಿರಿದ ಘಟನೆ, 1 ತಿಂಗಳ ಅವಧಿಯಲ್ಲಿ 3ನೇ ಬಾರಿ ಬೆಂಕಿ ಕಾಣಿಸಿಕೊಂಡಿರುವುದು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಶುಭ ಗಳಿಗೆಗೆ ಇನ್ನು ಕೇವಲ 6 ದಿನ ಬಾಕಿ. ಕರ್ಷಕ ಶ್ರೀ ಮಿಲ್ಕ್ ಆಯೋಜಿಸುವ ಇಫ್ತಾರ್ ಸಂಗಮ ಹಾಗೂ ಸಮುದಾಯ ನೋಂಬುತುರ 23ರಂದು ಮುಹಿಯುದ್ದೀನ್ ಜುಮಾ ಮಸೀದಿ ಪರಿಸರದಲ್ಲಿ. ವಾರ್ತೆಗಳು ವಿವರವಾಗಿ. ಮಲ್ಪೆ ಬಂದರಿನಲ್ಲಿ ಮೀನು ಕದ್ದ ಆರೋಪದಲ್ಲಿ ಮಹಿಳೆಯೊಬ್ಬರನ್ನು ಮರಕ್ಕೆ ಕಟ್ಟಿ ಹಾಕಿ ಅಮಾನುಷವಾಗಿ ಹಲ್ಲೆ ನಡೆಸಿರುವ ಘಟನೆ ನಡೆದಿದ್ದು, ಪ್ರಕರಣಕ್ಕೆ ಸಂಬಂಧಿಸಿ ಮಲ್ಪೆ ಠಾಣೆ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನೊಬ್ಬ ಶಂಕಿತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಮಲ್ಪೆ ಬಂದರಿನಲ್ಲಿ ಮೀನು ಕದ್ದ ಆರೋಪದಲ್ಲಿ ವಿಜಯನಗರ ನಿವಾಸಿ ದಲಿತ ಮಹಿಳೆಯೊಬ್ಬರನ್ನು ಮರಕ್ಕೆ ಕಟ್ಟಿ ಹಾಕಿ ಅಮಾನುಷವಾಗಿ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಿಸಿ ಮಲ್ಪೆ ಠಾಣಾ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಲಕ್ಷ್ಮಿ, ಶಿಲ್ಪಾ ಮತ್ತು ಸುಂದರ್ ಬಂಧಿತರು. ಈ ಪ್ರಕರಣದಲ್ಲಿ ಇನ್ನೊಬ್ಬ ಶಂಕಿತನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಮಹಿಳೆಯನ್ನು ಮರಕ್ಕೆ ಕಟ್ಟಿ ಹಾಕಿದ ಕಿಡಿಗೇಡಿಗಳು ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಕಪಾಳಕ್ಕೆ ಹೊಡೆದಿದ್ದಾರೆ. ಮೀನು ಕದ್ದಿದ್ದಾರೆ ಎನ್ನುವ ಕಾರಣಕ್ಕೆ ಮಹಿಳೆಯರೇ ಮೃಗೀಯವಾಗಿ ವರ್ತಿಸಿದ್ದಾರೆ. ಇದರ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹಲ್ಲೆ ಮಾಡಿರುವವರ ವಿರುದ್ಧ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿದ್ದು, ಕಠಿಣ ಕಾನೂನು ಶಿಕ್ಷೆಗೆ ಒಳಪಡಿಸುವಂತೆ ಆಗ್ರಹವೂ ಹೆಚ್ಚಿದೆ. ವಿಡಿಯೋವನ್ನು ಗಮನಿಸಿದ ಪೊಲೀಸರು ಹಲ್ಲೆಗೊಳಗಾದ ಮಹಿಳೆಯಿಂದ ದೂರು ಸ್ವೀಕರಿಸಿ ಕೃತ್ಯ ಎಸಗಿದ ಸ್ಥಳೀಯರಾದ ಲಕ್ಷ್ಮಿ, ಸುಂದರ್, ಶಿಲ್ಪಾರನ್ನು ಬಂಧಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ನಿವಾಸಿಯಾಗಿರುವ ಸಂತ್ರಸ್ತೆ ಕಳೆದ 5 ವರ್ಷಗಳಿಂದ ಮಲ್ಪೆ ಬಂದರಿನಲ್ಲಿ ಬೋಟ್ನಲ್ಲಿರುವ ಮೀನನ್ನು ಬುಟ್ಟಿಯಲ್ಲಿ ತುಂಬಿಸಿ ಹೊರುವ ಕೆಲಸ ಮಾಡಿಕೊಂಡಿದ್ದರು. ಮಾರ್ಚ್ 18ರಂದು ಬೆಳಗ್ಗೆ 6 ಗಂಟೆಗೆ ಮಲ್ಪೆ ಬಂದರಿನಲ್ಲಿ ಶ್ರೀ ಆರಾಧನಾ ಬೋಟ್ನಿಂದ ಮೀನು ಖಾಲಿ ಮಾಡಿ ಒಂದು ಬುಟ್ಟಿಯಲ್ಲಿ ಸಿಗಡಿ ಮೀನನ್ನು ತಲೆಯ ಮೇಲೆ ಹೊತ್ತುಕೊಂಡು ಪದಾರ್ಥಕ್ಕೆಂದು ಕೊಂಡು ಹೋಗಿದ್ದರು. ಇದರಿಂದ ಕೋಪಗೊಂಡ ಬಂದರಿನಲ್ಲಿ ಮೀನು ಮಾರಾಟ ಮಾಡುವ ಲಕ್ಷ್ಮಿ, ಶಿಲ್ಪಾ, ಆರಾಧನಾ ಬೋಟ್ನ ಚಂದ್ರ, ಸುಂದರ ಮತ್ತು ಇತರರು ಅಕ್ರಮವಾಗಿ ಸೇರಿಕೊಂಡು ಸಂತ್ರಸ್ತೆ ಮಹಿಳೆಯನ್ನು ತಡೆದು ನಿಲ್ಲಿಸಿ, ನಮ್ಮ ಊರು ಮಲ್ಪೆಗೆ ಎಲ್ಲಿಂದಲೋ ಬಂದು ನಮ್ಮ ಮೀನು ಕೊಂಡು ಹೋಗುತ್ತೀಯಾ ಎಂದು ಅವ್ಯಾಚ್ಯವಾಗಿ ಬೈದು ಮೈ ಮೇಲೆ ಕೈ ಹಾಕಿ ಎಳೆದಾಡಿ ಬಳಿಕ ಅಲ್ಲಿನ ಒಂದು ಮರಕ್ಕೆ ಹಗ್ಗದಿಂದ ಕಟ್ಟಿ ಹಾಕಿ ಲಕ್ಷ್ಮಿ ಮತ್ತು ಸುಂದರ ಅವರು ಕೈಯಿಂದ ಕೆನ್ನೆಗೆ ಮೈ ಮೇಲೆ ಹೊಡೆದು ನೋವುಂಟು ಮಾಡಿದ್ದಾರೆ. ಈ ಬಗ್ಗೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ವಿವಿಧ ಸೆಕ್ಷನ್ಗಳ ಪ್ರಕಾರ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಎಸ್ಕೆಎಸ್ಎಸ್ಎಫ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡು ರೈಲ್ವೆ ನಿಲ್ದಾಣ ಧರಣಿ ನಡೆಸಲಾಯಿತು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಉದ್ಘಾಟಿಸಿದರು. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಕೈಬಿಡಬೇಕು, ಬಹುತ್ವವನ್ನು ನಾಶ ಮಾಡುವ ಏಕನಾಗರಿಕ ಸಂಹಿತೆಯನ್ನು ತೆಗೆಯಬೇಕು, ಆರಾಧನಾ ಸ್ಥಳಗಳ ರಕ್ಷಣಾ ಕಾಯ್ದೆಯನ್ನು ರದ್ದುಗೊಳಿಸಬಾರದು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಎಸ್ಕೆಎಸ್ಎಸ್ಎಫ್ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ರೈಲ್ವೆ ನಿಲ್ದಾಣ ಪರಿಸರದಲ್ಲಿ ಧರಣಿ ನಡೆಸಲಾಯಿತು. ಧರಣಿಯಲ್ಲಿ ಜಿಲ್ಲೆಯ ವಿವಿಧ ವಲಯಗಳ ಕಾರ್ಯಕರ್ತರು ಭಾಗವಹಿಸಿದ್ದರು. ಡಿಸಿಸಿ അധ്യക്ഷ അഡ്വക്കേറ്റ് പി കെ ഫൈസൽ ധരണിಯನ್ನು ഉദ്ഘാಟಿಸಿದರು. എല്ലാ മതവിഭാഗങ്ങളുടെയും അവകാശങ്ങളെ ഹനിക്കാതെ മുമ്പോട്ട് പോയിരുന്ന ഒരു ഭരണകൂടമായിരുന്നു രാജ്യത്തുണ്ടായിരുന്നത്. പക്ഷേ കഴിഞ്ഞ 11 വർഷമായി രാജ്യം ഭരിക്കുന്ന നരേന്ദ്രമോദിയും ബിജെപിയും ഇപ്പോൾ രാജ്യത്ത് പുതിയ പുതിയ നിയമങ്ങൾ ഉണ്ടാക്കിക്കൊണ്ട് രാജ്യത്തെ മതന്യൂനപക്ഷങ്ങൾക്കെതിരായുള്ള വലിയ പ്രവർത്തനങ്ങൾക്ക് തുടക്കം കുറിച്ച് മുമ്പോട്ട് പോകുന്നതിൻ്റെ ഒടുവിലത്തെ ഉദാഹരണമാണ് വഖഫ് ഭേദഗതി നിയമം ഇന്നിപ്പോൾ രാജ്യത്ത് നടപ്പിലാക്കാൻ പോകുന്നത്. രാജ്യത്തെ മതേതരത്വത്തെയും ജനാധിപത്യത്തെയും കശാപ്പ് ചെയ്തുകൊണ്ട് ഒരു വിഭാഗത്തെ ഉന്മൂലനം ചെയ്ത് മുമ്പോട്ട് പോകുന്ന ഒരു ഗവൺമെന്റായി മാറി. അതൊരിക്കലും ഇന്ത്യ രാജ്യത്ത് നമുക്ക് അനുവദിക്കാൻ സാധിക്കുകയില്ല. ಎಸ್ಕೆಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಸುಬೇರ್ ದಾರಿಮಿ ಪಡನ್ನ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಉಪಾಧ್ಯಕ್ಷ ತಾಜುದ್ದೀನ್ ದಾರಿಮಿ ಪಡನ್ನ ಮುಖ್ಯ ಭಾಷಣ ಮಾಡಿದರು. ಸಿಪಿಎಂ ಏರಿಯಾ ಸಮಿತಿ ಸದಸ್ಯ ಅಬ್ದುಲ್ ರೆಹಮಾನ್ ಧನ್ಯವಾದ್, ಐಎನ್ಎಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಜಿಜ್ ಕಡಪುರ, ಸುಹೇರ್ ಅಜಾರಿ ಪಳ್ಳಂಗೋಡ್, ಫಾರೂಕ್ ದಾರಿಮಿ ಕೊಲ್ಲಂಬಾಡಿ, ಸಿದ್ದಿಕ್ ಬೆಲಿಂಜಾ ಎಂಬುವರು ಮಾತನಾಡಿದರು.
ಸಮಸ್ತ ಮುಷಾವರ ಸದಸ್ಯ ಬಾಷೀರ್ ದಾರಿಮಿ ತಳಂಗರ ಪ್ರಾರ್ಥನೆಗೈದರು. ಮಾಜಿ ರಾಜ್ಯ ಕಾರ್ಯದರ್ಶಿ ಹಾರಿಸ್ ದಾರಿಮಿ ಬೆದಿರ, ಸಯೀದ್ ಯಾಸರ್ ತಂಗಳ್, ಕಬೀರ್ ಫೈಜಿ ಪೇರಂಗಡಿ ಮುಂತಾದವರು ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ಇರ್ಷಾದ್ ಹುದವಿ ಬೆದಿರ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕೂಡ್ಲು ಪಾಯ್ಚಾಲ್ ಎಂಬಲ್ಲಿ ಗುಡ್ಡಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಹೊತ್ತೆಯುರಿದ ಘಟನೆ ನಡೆದಿದೆ. 1 ತಿಂಗಳ ಅವಧಿಯಲ್ಲಿ 3ನೇ ಬಾರಿ ಬೆಂಕಿ ಕಾಣಿಸಿಕೊಂಡಿದ್ದು, ಈ ಸಂಭವ ಸ್ಥಳೀಯರಿಗೆ ತಲೆನೋವು ಉಂಟು ಮಾಡಿದೆ. ಕಾಸರಗೋಡು ಕೂಡ್ಲು ಪಾಯ್ಚಾಲ್ ಎಂಬಲ್ಲಿ ಗುಡ್ಡಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಹೊತ್ತಿಯುರಿದ ಘಟನೆ ನಡೆದಿದೆ. 1 ತಿಂಗಳ ಅವಧಿಯಲ್ಲಿ 3ನೇ ಬಾರಿ ಬೆಂಕಿ ಕಾಣಿಸಿಕೊಂಡಿದ್ದು, ಸ್ಥಳೀಯರಿಗೆ ಈ ಘಟನೆ ತಲೆನೋವಾಗಿ ಪರಿಣಮಿಸಿದೆ. ಬುಧವಾರ ಸಾಯಂಕಾಲ 3 ರಿಂದ 4 ಗಂಟೆಯ ನಡುವೆ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲಿ ಬೆಂಕಿ ಹಬ್ಬಿದೆ. ಬೆಂಕಿ ನಂದಿಸಲು ಸ್ಥಳೀಯರು ಹರಸಾಹಸ ಪಡಬೇಕಾಯಿತು. ನಂತರ ಸ್ಥಳೀಯರು ಕಾಸರಗೋಡು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಪ್ರತಿ ವರ್ಷ ಈ ಗುಡ್ಡ ಬೆಂಕಿ ಹಿಡಿಯುತ್ತಿದ್ದು, ಸಮಾಜದ್ರೋಹಿಗಳು ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚುತ್ತಿರಬೇಕು ಎಂಬುದು ಸ್ಥಳೀಯರ ಸಂಶಯ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇತಿಹಾಸ ಪ್ರಸಿದ್ಧ ಮಾದೂರು ಶ್ರೀಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ನವೀಕರಣ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ ಸೇವೆ ಮಾರ್ಚ್ 27ರಿಂದ. ಈ ಶುಭ ಗಳಿಗೆಗೆ ಇನ್ನು ಕೇವಲ 6 ದಿನ ಬಾಕಿ. ಇತಿಹಾಸ ಪ್ರಸಿದ್ಧ ಮಾದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ನವೀಕರಣ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ ಸೇವೆ ಮಾರ್ಚ್ 27ರಿಂದ ಪ್ರಾರಂಭವಾಗಲಿದೆ. ಈ ಶುಭ ಗಳಿಗೆಗೆ ಇನ್ನು ಕೇವಲ 6 ದಿನ ಬಾಕಿ. ಎಲ್ಲೆಲ್ಲೂ ಸಂಭ್ರಮ ಸಡಗರ. ಈಗಾಗಲೇ ಉತ್ಸವದ ಅಂತರಿಕ್ಷ ಮನೆ ಮಾಡಿದೆ. ರಾತ್ರಿ ಹಗಲೆನ್ನದೆ ಹಲವಾರು ಮಂದಿ ಕ್ಷೇತ್ರದ ವಿವಿಧ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು, ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿವೆ. ವಿವಿಧ ದಿನಗಳಲ್ಲಾಗಿ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 7ರಂದು ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕರ್ಷಕ ಶ್ರೀ ಮಿಲ್ಕ್ ಆಯೋಜಿಸುವ ಇಫ್ತಾರ್ ಸಂಗಮ 23ರಂದು ಮುಹಿಯದ್ದೀನ್ ಜುಮಾ ಪರಿಸರದಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕರ್ಷಕ ಶ್ರೀ ಮಿಲ್ಕ್ ಆಯೋಜಿಸುವ ಇಫ್ತಾರ್ ಸಂಗಮ ಹಾಗೂ ಸಮುದಾಯ ನೋಮುತುರ 23ರಂದು ಮುಹಿಯುದ್ದೀನ್ ಜುಮಾ ಮಸೀದಿ ಪರಿಸರದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ಕಾಸರಗೋಡು ಸಂಸದ ರಾಜಮೋಹನ್ ಉನ್ನಿತಾನ್, ಶಾಸಕ ಎನ್ ನಿಲಿಕುನ್, ಫಾದರ್ ಜಾರ್ಜ್ ವರ್ಗೀಸ್, ಚಿನ್ಮಯ ಸ್ವಾಮಿ, ಕಾಸರಗೋಡು ಅಡಿಷನಲ್ ಎಸ್ಪಿ ಬಾಲಕೃಷ್ಣನ್ ನಾಯರ್ ಪಿ, ಅಬ್ದುಲ್ ಮಜೀದ್ ಬಾಗವಿ ಮುಂತಾದ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ರಾಜಕೀಯ ಮುಖಂಡರು ഭാഗവഹിಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. മാനവ സൗഹൃദ ഐക്യത്തിൻ്റെ പ്രതീകമായി കർഷക ശ്രീ മിൽക്ക് നടത്തുന്ന ഇഫ്താർ സംഗമം ഈ വരുന്ന 23-ാം തീയതി ഞായറാഴ്ച വൈകുന്നേരം 4 മണി മുതൽ എതിർത്തോട് മൊഹീദ്ദീൻ ജുമാ മസ്ജിദ് പള്ളി അങ്കണത്തിൽ വെച്ച് നടത്തുന്നതാണ്. പ്രസ്തുത പരിപാടിയിൽ കാസർഗോഡിൻ്റെ പ്രിയങ്കരനായ MP രാജമോഹൻ ഉണ്ണിത്താൻ, കാസർഗോഡ് MLA, ബ്ലോക്ക്, അതുപോലെ തന്നെ പഞ്ചായത്ത് ജനപ്രതിനിധികൾ, അതുപോലെ തന്നെ മതനേതാക്കളായ ഫാദർ ജോർജ് വർഗീസ്, അതുപോലെ തന്നെ ചിന്മയ മിഷൻ സ്വാമിജി, അതുപോലെ തന്നെ തളങ്കര വലിയ ജുമായത്ത് പള്ളി ഖത്തീബ് അബ്ദുൽ മജീദ് വാക്കഫി അടക്കമുള്ള രാഷ്ട്രീയ, സാമൂഹ്യ, സാംസ്കാരിക നേതാക്കൾ ആ പരിപാടിയിൽ സംബന്ധിക്കുന്നു. ഏകദേശം 2000-ഓളം ആൾക്കാരുടെ ഇഫ്താർ മീറ്റാണ് സംഘടിപ്പിക്കുന്നുള്ളത്. ಸುದ್ದಿಗೋಷ್ಠಿಯಲ್ಲಿ ಅಬ್ದುಲ್ ಕುഞ്ഞി, ಇಬ್ರಾಹಿಂ ಮಸೂದ್, ಮೂಸಾ ಈ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಾದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ 20 ಬೃಹತ್ ಒಲೆಗಳು. ಕ್ಷೇತ್ರದಲ್ಲಿ ನಡೆಯಲಿರುವ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ ಸೇವೆಯ ಅಂಗವಾಗಿ ತಾತ್ಕಾಲಿಕ ವಿಶಾಲವಾದ ಪಾಕಶಾಲೆಯನ್ನು ನಿರ್ಮಿಸಲಾಗಿದ್ದು, ಬೃಹತ್ ಒಲೆಗಳನ್ನು ನಿರ್ಮಿಸಲಾಗಿದೆ. ಮಾದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದ ನವೀಕರಣ, ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ ಸೇವೆ ಮಾರ್ಚ್ 27ರಿಂದ ಜರುಗಲಿದ್ದು, ಏಪ್ರಿಲ್ 7ರಂದು ಕೊನೆಗೊಳ್ಳಲಿದೆ. ಇದರ ಅಂಗವಾಗಿ ಉತ್ಸವ ದಿನಗಳಲ್ಲಿ ನಿತ್ಯವೂ ಭಕ್ತಜನರಿಗೆ ಬೆಳಗ್ಗೆ, ಸಾಯಂಕಾಲ ವೇಳೆ ಉಪಹಾರ ಸೇರಿದಂತೆ ಅಪರಾಹ್ನ ಮತ್ತು ರಾತ್ರಿ ಅನ್ನಪ್ರಸಾದ ವಿತರಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಉತ್ಸವದ ಅಂಗವಾಗಿ ನಿರ್ಮಿಸಲಾದ ತಾತ್ಕಾಲಿಕ ವಿಶಾಲವಾದ ಪಾಕಶಾಲೆಯಲ್ಲಿ ನೂತನ 20 ಬೃಹತ್ ಒಲೆಗಳ ನಿರ್ಮಾಣವಾಗಿದೆ. ಕೊನೆಯ ಹಂತದ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಉತ್ಸವಕ್ಕಾಗಿಯೇ ತಾತ್ಕಾಲಿಕವಾಗಿ ಕಲ್ಲಿನ ಒಲೆಗಳನ್ನು ನಿರ್ಮಿಸಲಾಗಿದೆ. ಒಲೆಗಳನ್ನು ಉರಿಸಲು ಅಗತ್ಯವಿರುವ ಸುಮಾರು 4 ಲೋಡ್ ಕಟ್ಟಿಗೆಗಳನ್ನು ಕೂಡ ಪರಿಸರದಲ್ಲೇ ಸಜ್ಜುಗೊಳಿಸಿ ಇರಿಸಲಾಗಿದೆ. ತಾತ್ಕಾಲಿಕ ಪಾಕಶಾಲೆ ಕಾಮಗಾರಿಗಾಗಿ ಸಹಸ್ರಾರು ಸಂಖ್ಯೆಯ ಕರಸೇವಕರು ಒಟ್ಟಾಗಿದ್ದಾರೆ. ಕರಸೇವಕರ ದಾಹ ಶಮನಕ್ಕಾಗಿ ಬೆಲ್ಲದ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉಳುವಾರ್ ಶಂಸುಲ್ ಉಲಮಾ ಇಸ್ಲಾಮಿಕ್ ಸೆಂಟರ್ ಹಾಗೂ ಶಾಖಾ SYS SKSSF ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ರಂಜಾನ್ ಪ್ರವಚನ 23, 24, 25 ಎಂಬ ದಿನಾಂಕಗಳಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಕುಂಬಳೆ ಪ್ರೆಸ್ ಫಾರಂನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ಉಳುವಾರ್ ಶಂಸುಲ್ ಉಲುಮಾ ಇಸ್ಲಾಮಿಕ್ ಸೆಂಟರ್ ಹಾಗೂ ಶಾಖಾ SYSSK SSF ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ರಂಜಾನ್ ಪ್ರವಚನ 23, 24, 25 ಎಂಬ ದಿನಾಂಕಗಳಲ್ಲಿ ನಡೆಯಲಿದೆ. ಭಾನುವಾರ SYS ಶಾಖಾ ಅಧ್ಯಕ್ಷ KM ಮೊಹಮ್ಮದ್ ಧ್ವಜಾರೋಹಣ ನೆರವೇರಿಸುವರು. ನಂತರ ನಡೆಯುವ ಮಜ್ಲಿಸುನ್ನೂರ್ಗೆ ಸಯ್ಯಿದ್ ಹಾದಿ ತಿಂಗಳ್ ಮೊಗ್ರಾಲ್ ನೇತೃತ್ವ ವಹಿಸುವರು. ಸಯ್ಯಿದ್ NPM ಶರಾಫುದ್ದೀನ್ ತಿಂಗಳ್ ಕುಂದುಂಗೈ ಉದ್ಘಾಟಿಸುವರು. ಸ್ವಾಗತ ಸಮಿತಿ ಚೇರ್ಮನ್ KB ಅಬೂಬಕರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. സ്വാഗതം ചെയർമാൻ KB അബൂബക്കർ പതാക ഉയർത്തുന്നതോടുകൂടി ബഹുമാനപ്പെട്ട സയ്യിദ് NPM ശറഫുദ്ദീൻ തങ്ങൾ കുന്നുംകൈ ഉദ്ഘാടനം ചെയ്യും. നമ്മുടെ പരിപാടിയുടെ സ്വാഗതം സംഘം കൺവീനർ അബ്ദുല്ല, അതുപോലെ തന്നെ നമ്മുടെ വാർഡ് മെമ്പർ യൂസഫ് ഉൾവാർ, പിന്നെ മുഹമ്മദ് ഹാജി, മുഹമ്മദ് വിജ്ഞാം, ഹുസൈനാർ, അലി മഞ്ചേരി, അബൂബക്കർ, മുഹമ്മദ് കോരത്തില തുടങ്ങിയ നാട്ടിലെ നമ്മുടെ സംഘടനയുടെ വിവിധ നേതാക്കന്മാരും, അതുപോലെ തന്നെ ആദ്യത്തെ ദിവസം അബ്ദുൾ റസാഖ് അബ്ദുലാനി പത്തനംതിട്ടയാണ് പ്രഭാഷണം നടത്തുന്നത്. ಕುಂಬಳೆ ಪ್ರೆಸ್ ಫಾರಂನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ KB ಅಬೂಬಕರ್, UK ಖಾದರ್, ಅಮೀರ್ ಹಸೈನಾರ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪ್ರೈಮರಿ ವಿದ್ಯಾಸಂಸ್ಥೆಗಳಲ್ಲಿ ಓದುವುದನ್ನು ಪೋಷಿಸಲು ಚೆಮ್ಮನಾಡ್ ಗ್ರಾಮ ಪಂಚಾಯತ್ 2024-25ನೇ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಿ ಆಯೋಜಿಸಲಾದ ಸಿಲಿಫ್ಟ್ ಯೋಜನೆಯ ಔಪಚಾರಿಕ ಯಶಸ್ವಿ ಘೋಷಣೆ ನಡೆಯಿತು. ಚೆಮ್ಮನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಫೈಜಾ ಅಬೂಬಕರ್ ಉದ್ಘಾಟಿಸಿದರು. ಪ್ರೈಮರಿ ವಿದ್ಯಾಸಂಸ್ಥೆಗಳಲ್ಲಿ ಓದುವುದನ್ನು ಪೋಷಿಸಲು ಚೆಮ್ಮನಾಡ್ ಗ್ರಾಮ ಪಂಚಾಯತ್ 2024-25ನೇ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಿ ಆಯೋಜಿಸಲಾದ ಸಿಲಿಫ್ಟ್ ಕ್ರಿಯೇಟಿವ್ ಲಿಟರಸಿ ಇನಿಷಿಯೇಟಿವ್ ಫಾರ್ ಫಾಸ್ಟರಿಂಗ್ ಟ್ಯಾಲೆಂಟ್ ಕಾರ್ಯಕ್ರಮದ ಔಪಚಾರಿಕ ಯಶಸ್ವಿ ಘೋಷಣೆ ನಡೆಯಿತು. ಚೆಮ್ಮನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಫೈಜಾ ಅಬೂಬಕರ್ ಉದ್ಘಾಟಿಸಿದರು. സിലിഫ്റ്റിലൂടെ നമ്മൾ ഈ ഒരു മൊഡ്യൂൾ മാത്രം ആക്കി ഒതുക്കാതെ വരും വർഷങ്ങളിൽ ഭാഷയുമായി ബന്ധപ്പെട്ടിട്ടുള്ള മറ്റനവധി ഇടപെടലുകൾ നമുക്ക് വരും കാലങ്ങളിൽ ചെയ്യാനുള്ള ഒരു ആസൂത്രണം ഭരണസമിതി ചെയ്യുന്നുണ്ട്. അതിന് നമുക്ക് ഏറ്റവും കൂടുതൽ സഹായം വേണ്ടത് അധ്യാപകർക്കപ്പുറം രക്ഷകർത്താക്കളുടെ അകമഴിഞ്ഞ സഹായ സഹകരണമാണ് വേണ്ടത്. കാരണം ഇന്നിപ്പോൾ മാർച്ചിൻ്റെ പരീക്ഷ കഴിഞ്ഞാൽ വരുന്ന വേനലവധിയിൽ 2 മാസം പുസ്തകം തൊടാതെ നിന്നാൽ ഇതൊക്കെ പാടെ മറക്കുന്ന ഒരവസ്ഥയുണ്ടാവും. അതുകൊണ്ട് തന്നെ രക്ഷകർത്താക്കളും അധ്യാപക സുഹൃത്തുക്കളും PTA ഇടപെടൽ കൊണ്ട് നമ്മൾ തിരഞ്ഞെടുത്തിട്ടുള്ള കുട്ടികൾക്ക് പ്രത്യേകം ഫോളോ അപ്പ് ഈ 2 മാസം ചെയ്യാനുള്ള ഒരു ഇടപെടൽ ഉണ്ടാവണമെന്നാണ് അഭ്യർത്ഥിക്കുന്നത്. ಕಾಸರಗೋಡು ಶಿಕ್ಷಣ ಉಪನಿರ್ದೇಶಕ TV ಮಧುಸೂದನನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಹಸ್ತಪ್ರತಿಯ ಔಪಚಾರಿಕ ಉದ್ಘಾಟನೆಯನ್ನು ನೆರವೇರಿಸಿದರು. ആദ്യഘട്ടത്തിൽ കാസർഗോഡ് ജില്ല 13-14 സ്ഥാനത്തായിരുന്നു ഇത്തരം അവലോകന യോഗങ്ങളിൽ, കലയായാലും കായികമായാലും വിദ്യാഭ്യാസപരമായിട്ടും. ഇപ്പോൾ നമ്മുടെ ജില്ല 7നും 10ാം സ്ഥാനത്തിനും ഇടയിലേക്ക് നമ്മുടെ ജില്ലയുടെ ഗ്രാഫ് സംസ്ഥാന തലത്തിൽ ഉയർത്തുവാൻ കഴിഞ്ഞിട്ടുണ്ട്. അതിന് പ്രധാനമായിട്ടും ചുക്കാൻ പിടിക്കുന്നത് ഇത്തരത്തിലുള്ള പഞ്ചായത്തുകളുടെ പ്രവർത്തനവും അതുപോലെ തന്നെ പ്രഥമ അധ്യാപകർ അടക്കമുള്ള എൻ്റെ സഹപ്രവർത്തകരുമാണ് എന്ന കാര്യത്തിൽ യാതൊരു സംശയവുമില്ല. ഈ അവസരത്തിൽ അതിനുള്ള കൃതജ്ഞത ഞാൻ നിങ്ങളെ അറിയിക്കുകയാണ്. ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಅಗಸ್ಟಿನ್ ಬರ್ನಾರ್ಡ್ ವರ್ಕ್ ಬುಕ್ ಬಿಡುಗಡೆಗೊಳಿಸಿದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಇಬ್ರಾಹಿಂ ಮನ್ಸೂರ್ ಕುರಿಕಲ್ ಅಧ್ಯಕ್ಷತೆ ವಹಿಸಿದ್ದರು. ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಚೇರ್ಪರ್ಸನ್ ರಮಾ ಗಂಗಾಧರನ್ ಸ್ವಾಗತಿಸಿದರು. ಅಭಿವೃದ್ಧಿ ಕಲ್ಯಾಣ ಸ್ಥಾಯಿ ಸಮಿತಿ ಚೇರ್ಪರ್ಸನ್ ಆಯಿಷಾ ಅಬೂಬಕರ್, ಸಂಶುದ್ದೀನ್ ತೆಕಿಲ್, ಡಾಕ್ಟರ್ ವಿನೋದ್ ಕುಮಾರ್ ಪೆರುಂಬಳ, MK ಅಲ್ಫರ್ಡ್, ಚಂದ್ರಶೇಖರನ್ ಕುಳಂಗರ, ಅಬ್ದುಲ್ ಕಲಾಂ ಸಹದುಲ್ಲಾ, ಅಹಮದ್ ಕಲ್ಲಟ್ರ, ಸುಜಾತಾ ರಾಮಕೃಷ್ಣನ್, ರಜನಿ KE ಮನೋಜ್ ಕುಮಾರ್ ಮುಂತಾದವರು ಶುಭ ಹಾರೈಸಿದರು. BRC ಕ್ಲಸ್ಟರ್ ಕೋಆರ್ಡಿನೇಟರ್ K ಸುದೇಶ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕರುವಜೆ ಶ್ರೀ ರಕ್ತೇಶ್ವರಿ ವನದಲ್ಲಿ ಸಾನ್ನಿಧ್ಯಗಳ ಬಾಲಾಲಯ ಪ್ರತಿಷ್ಠೆ ಮತ್ತು ಅನುಜ್ಞಾ ಕಲಶ ಸಂಪನ್ನಗೊಂಡಿತು. ವೇದಮೂರ್ತಿ ಶಿವಶಂಕರ ಭಟ್ ಕಿಳಿಂಗಾರು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ಬಾಯಾರು ಗ್ರಾಮದ ಧರ್ಮತಡ್ಕ ಸಮೀಪ ಕರುವಜೆ ಪರಿಸರದಲ್ಲಿ ಶ್ರೀ ರಕ್ತೇಶ್ವರಿ ಬನವಿದ್ದು ಹಲವಾರು ಕಾರಣಗಳಿಂದ ಅಂದಾಜು 100ಕ್ಕೂ ಅಧಿಕ ವರ್ಷಗಳಿಂದ ಈ ಬನದಲ್ಲಿ ಸಾನ್ನಿಧ್ಯಗಳ ಆರಾಧನೆ ನಡೆಯದೆ ಜೀರ್ಣಾವಸ್ಥೆ ಹೊಂದಿದ್ದು ಇದೀಗ ಜೀರ್ಣೋದ್ಧಾರಕ್ಕೆ ಚಾಲನೆ ದೊರಕಿದೆ. ಪೂರ್ವಭಾವಿಯಾಗಿ ಮಂಗಳವಾರದಂದು ಭಗವದ್ಭಕ್ತರ ಸಮಕ್ಷಮದಲ್ಲಿ ಸಾನ್ನಿಧ್ಯಗಳ ಬಾಲಾಲಯ ಪ್ರತಿಷ್ಠೆ ಮತ್ತು ಅನುಜ್ಞಾ ಕಲಶ ಕಾರ್ಯಕ್ರಮ ನಡೆಯಿತು. ವೇದಮೂರ್ತಿ ಶಿವಶಂಕರ ಭಟ್ ಕಿಳಿಂಗಾರು ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿರುವುದು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಇತಿಹಾಸ ಪ್ರಸಿದ್ಧವಾದ ಕಡಂಬರು ಜುಮಾ ಮಸೀದಿಯಲ್ಲಿ ಪವಿತ್ರ ರಂಜಾನ್ ಪ್ರಯುಕ್ತ ಗ್ರ್ಯಾಂಡ್ ಇಫ್ತಾರ್ ಸಂಗಮ ಹಾಗೂ ಔತಣಕೂಟ ನಡೆಯಿತು. ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರು, ರಾಜಕೀಯ ಹಾಗೂ ಸಾಮಾಜಿಕ ಧಾರ್ಮಿಕ ಸಂಘಟನೆಗಳ ಮುಖಂಡರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ದರು. ಇತಿಹಾಸ ಪ್ರಸಿದ್ಧವಾದ ಕಡಂಬಾರ್ ಜುಮಾ ಮಸೀದಿಯಲ್ಲಿ ಪವಿತ್ರ ರಮಲಾನ್ ಪ್ರಯುಕ್ತ ವೆಲ್ಫೇರ್ ಕಮಿಟಿ ಅಧ್ಯಕ್ಷ ಹಾಗೂ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಮಂಜೇಶ್ವರ ಗ್ರಾಮ ಪಂಚಾಯತ್ 10ನೇ ವಾರ್ಡ್ ಅಧ್ಯಕ್ಷ ಉಸ್ಮಾನ್ ಕಡಂಬಾರ್ ರವರ ನೇತೃತ್ವದಲ್ಲಿ ಗ್ರ್ಯಾಂಡ್ ಇಫ್ತಾರ್ ಸಂಗಮ ಹಾಗೂ ಔತಣಕೂಟ ನಡೆಯಿತು. ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರು, ರಾಜಕೀಯ ಹಾಗೂ ಸಾಮಾಜಿಕ ಧಾರ್ಮಿಕ ಸಂಘಟನೆಗಳ ಮುಖಂಡರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡರು. ಅನ್ಯೋನ್ಯತೆಯ ಸಂಕೇತವಾದ ಇಫ್ತಾರ್, ರಂಜಾನ್ ತಿಂಗಳ ಪಾವಿತ್ರ್ಯವನ್ನು ಸಾರುವ ಈ ಇಫ್ತಾರ್ ಕೂಟವು ಧಾರ್ಮಿಕ ಸೌಹಾರ್ದತೆಯನ್ನು ಉತ್ತೇಜಿಸುವಂತಹದ್ದಾಗಿತ್ತು. ಭಾಗವಹಿಸಿದ್ದ ಎಲ್ಲರಿಗೂ ಸಾಂಪ್ರದಾಯಿಕ ಖಾದ್ಯಗಳು, ಹಣ್ಣುಗಳು, ಜ್ಯೂಸ್ ಮತ್ತು ವಿವಿಧ ಖಾದ್ಯಗಳೊಂದಿಗೆ ಆಹಾರ ಸೇವನೆ ಕಲ್ಪಿಸಲಾಯಿತು. സംഗമವನ್ನು കാസർഗോഡ് ജില്ലാ പഞ്ചായത്ത് സദസ്യ ഗോൾഡൻ റഹ്മാൻ ഉദ്ഘാടിಸಿದರು. പരിശുദ്ധമായ റംസാനിലെ 18ാം ദിനത്തിലാണ് ഞങ്ങളിവിടെ എല്ലാവരും ഒരുമിച്ച് കൂടിയിരിക്കുന്നത്. ഞങ്ങളുടെ നാട്ടിലെ ഏറ്റവും വലിയ ജമാഅത്ത് പള്ളിയായ കടമ്പാർ പള്ളിയുടെ അങ്കണത്ത് വെച്ചാണ് നടക്കുന്നത്. കടമ്പാർ ജമാഅത്ത് വെൽഫെയർ കമ്മിറ്റി പ്രസിഡന്റ് പ്രിയപ്പെട്ട ഉസ്മാനാജി നേതൃത്വത്തിലാണ് ഇന്നത്തെ നോമ്പ് തുറ. നാട്ടിൻ്റെ വിവിധ മേഖലകളിലുള്ള സാമൂഹ്യ സാംസ്കാരിക മേഖലകളിലും അതുപോലെ ജനപ്രതിനിധികളെ പങ്കെടുപ്പിച്ചുകൊണ്ടാണ് ഇന്നത്തെ നോമ്പ് തുറ. അദ്ദേഹം 10ാം വാർഡ് ഇന്ത്യൻ യൂണിയൻ മുസ്ലിം ലീഗിൻ്റെ പ്രസിഡൻ്റാണ്. ഈ നാട്ടിലെ ജീവകാരുണ്യ മേഖലകളിൽ തുല്യതയില്ലാത്ത പ്രവർത്തനങ്ങൾ കാഴ്ചവെക്കുന്ന ഒരു വ്യക്തിത്വം കൂടിയാണ്. ಈ ಸಂದರ್ಭದಲ್ಲಿ ಉಸ್ಮಾನ್ ಹಾಜಿ ಕಡಂಬಾರ್, ಶಾಫಿ ಬರ್ವಾ, ಜನಪ್ರತಿನಿಧಿಗಳಾದ ಹಮೀದ್ ಹೊಸಂಗಡಿ, ಮೊಹಮ್ಮದ್ ಸದ್ದಿಕ್, ಮುಖಂಡರಾದ ಹರ್ಷಾದ್ ವರ್ಕಾಡಿ, ಮುಸ್ತಾಫಾ ಕಡಂಬಾರ್, ಮೊಯ್ದು ಕಡಂಬಾರ್, ಕರೀಂ ಬರಕ, ಖಲೀಲ್ ಕಡಂಬಾರ್, ಕಡಂಬಾರ್ ಜುಮಾ ಮಸೀದಿ ಕಾರ್ಯದರ್ಶಿ, ಕೋಶಾಧಿಕಾರಿ ಸೇರಿದಂತೆ ವಿವಿಧ ರಾಜಕೀಯ ಮುಖಂಡರು ಹಾಗೂ ಊರಿನ ಗಣ್ಯರು ಪಾಲ್ಗೊಂಡು ಧಾರ್ಮಿಕ ಭಾವನೆ ಹೊಂದಿ ಒಂದೇ ವೇದಿಕೆಯಲ್ಲಿ ಸಮಾನತೆಯನ್ನು ಮೆರೆದರು. ಮುಸ್ಲಿಂ ಸಮಾಜದವರು ಮಾತ್ರವಲ್ಲ, ಊರಿನ ಇತರ ಸಮುದಾಯದವರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಈ ರೀತಿಯ ಕಾರ್ಯಕ್ರಮಗಳು ಜನರಲ್ಲಿ ಸ್ನೇಹ ಮತ್ತು ಸಹಾನುಭೂತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಕಡಂಬಾರ್ ಜುಮಾ ಮಸೀದಿಯಲ್ಲಿ ನಡೆದ ಈ ಬೃಹತ್ ಇಫ್ತಾರ ಕೂಟ ಸಹಜವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಲ್ಪೆ ಬಂದರಿನಲ್ಲಿ ಮೀನು ಕದ್ದ ಆರೋಪ, ಮಹಿಳೆಯೊಬ್ಬರನ್ನು ಮರಕ್ಕೆ ಕಟ್ಟಿ ಹಾಕಿ ಅಮಾನುಷವಾಗಿ ಹಲ್ಲೆ ನಡೆಸಿರುವ ಘಟನೆ. ಎಸ್ಕೆಎಸ್ಎಸ್ಎಫ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡು ರೈಲ್ವೆ ನಿಲ್ದಾಣ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಕೂಡ್ಲು ಪಾಯಿಚಾಲೆಂಬಲ್ಲಿ ಗುಡ್ಡಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಹೊತ್ತಿವಿರಿದ ಘಟನೆ, 1 ತಿಂಗಳ ಅವಧಿಯಲ್ಲಿ 3ನೇ ಬಾರಿ ಬೆಂಕಿ ಕಾಣಿಸಿಕೊಂಡಿರುವುದು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ನವೀಕರಣ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಶುಭ ಗಳಿಗೆಗೆ ಇನ್ನು ಕೇವಲ 6 ದಿನ ಬಾಕಿ. ಕರ್ಷಕ ಶ್ರೀ ಮಿಲ್ಕ್ ಆಯೋಜಿಸುವ ಇಫ್ತಾರ್ ಸಂಗಮ ಹಾಗೂ ಸಮುದಾಯ ನೋಂಬು ತುರ 23ರಂದು ಮುಹಿಯುದ್ದೀನ್ ಜುಮಾ ಮಸೀದಿ ಪರಿಸರದಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.